ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ KS ಅಥವಾ KPSC UPSC ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಳೆದ ಒಂದು ಸಾಮಾನ್ಯ ಜ್ಞಾನ ಸರಣಿಯಲ್ಲಿ ಅಂದರೆ 6ನೇ ಸರಣಿಯಲ್ಲಿ ಒಟ್ಟು 80 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಒಟ್ಟು 6 ವಿಡಿಯೋದಲ್ಲಿ. ಸೊ ನಾನೇನು ಹೇಳ್ತಾ ಇದ್ದೀನಿ, ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯನ್ನು ನಾನು ಮಾಡ್ತಾಯಿದ್ದೀನಿ. ಈ ರೀತಿ ಪ್ರಶ್ನೋತ್ತರ ಸರಣಿ ಮಾಡೋದ್ರಿಂದ ಅಲ್ಲಿ ಬರುವಂಥ ಪ್ರಶ್ನೆಗಳಿಂದ ನಾವು ಹಲವಾರು ವಿಷಯಗಳನ್ನು ಗ್ರಹಿಸುವ ಒಂದು ಕೆಲಸವನ್ನು ಈ ವಿಡಿಯೋಸ್ಗಳಲ್ಲಿ ನಾನು ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ, ಕೆಲವು ರಾಜ್ಯಶಾಸ್ತ್ರದ ಪ್ರಶ್ನೆಗಳ ಬಗ್ಗೆ, ಪೊಲಿಟಿಕ್ ಕ್ವಶನ್ಸ್ ಬಗ್ಗೆ, ಹಾಗೆಯೇ ಕೆಲವು ಜಿಯೋಗ್ರಫಿ ಕ್ವಶನ್ಸ್ಗಳ ಬಗ್ಗೆ, ಕೆಲವು ಹಿಸ್ಟ್ರಿ ಕ್ವಶನ್ಸ್ಗಳ ಬಗ್ಗೆ ಇನ್ ಡೀಟೇಲಾಗಿ ಡೆಪ್ತಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದರೆ ಆ ಪ್ರಶ್ನೆಯನ್ನು ನೋಡಿದಾಗ ಆ ಪ್ರಶ್ನೆಯನ್ನು ತುಂಬ ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಹೋದಾಗ ನಮಗೆ ಬೇರೆ ಬೇರೆ ವಿಷಯಗಳು ನಮಗೆ ಗ್ರಹಿಸ್ತಾ ಹೋಗ್ತವೆ. ಆ ಕಾನ್ಸೆಪ್ಟ್ಗಳಿಂದ ನಮಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯನ್ನು ಮಾಡ್ತಿದ್ದೀನಿ. ಖಂಡಿತ ಈ ಕ್ಲಾಸನ್ನು ಕೇಳುವಾಗ ನಿಮಗೆ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದು ನೋಟ್ಸ್ ಮಾಡ್ಕೊಳ್ಳಿ, ಓಕೆ. ಯಾಕಂದರೆ ಈ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಸಹ ಬರ್ಬೋದು ಅನ್ನೋದಕ್ಕೋಸ್ಕರ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯನ್ನು ನಾನು ಈ ರೀತಿ ವಿಶ್ಲೇಷಣೆ ಮಾಡುವಂಥ ಕೆಲಸಕ್ಕೆ ನನ್ನ ಚಾನಲ್ನಲ್ಲಿ ಕೈ ಹಾಕಿದ್ದೀನಿ, ಓಕೆ. ಮೊದಲನೇ ಪ್ರಶ್ನೆ, ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಗೆ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೆ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈಗಿನ 7ನೇ ವಿಡಿಯೋ ಈ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ 7ನೇ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕಳೆದ ವಿಡಿಯೋದಲ್ಲಿ 80 ಪ್ರಶ್ನೆ ಡಿಸ್ಕಸ್ ಮಾಡಿದ್ವಿ, 81ನೇ ಪ್ರಶ್ನೆ. ಈ ಸ್ಕೀಮ್ ಬಗ್ಗೆ ಇದೆ, ಮಹಿಳಾ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಇದೆ. ಮೊದಲೇ ಸ್ಟೇಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯವು ಸ್ಮೈಲ್ ಕೇಂದ್ರೀಯ ವಲಯ ಸ್ಕೀಮನ್ನು ಆರಂಭಿಸಿದೆ. ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗಿದು ಪೂರಕವಾಗಿದೆ. ಸ್ಕೀಮನ್ನು ಫೆಬ್ರವರಿ 12, 2022 ಆರಂಭಿಸಲಾಯಿತು. ಅಂಬ್ರೆಲಾ ಸ್ಕೀಮನ್ನು ತೃತೀಯ ಲಿಂಗಿಗಳ ಸಮುದಾಯಕ್ಕೆ ಮತ್ತು ಭಿಕ್ಷೆ ಬೇಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳಿಗೆ ಕಲ್ಯಾಣ ಕಾನೂನು ಕ್ರಮ ಒದಗಿಸುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ, ಓಕೆ. ಒಂದನೇ ಸ್ಟೇಟ್ಮೆಂಟ್ನ ನೋಡ್ತೋಗೋಣ. ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿಲ್ಲ ಅಂತ ಕೇಳಿದ್ದಾನೆ. ಆ್ಯಕ್ಚುಲಿ ಸರಿಯಾಗಿದೆ ಅಂತ ಕೇಳಿಲ್ಲ ಅವನು, ಯಾವ ಸ್ಟೇಟ್ಮೆಂಟು ಸರಿಯಾಗಿಲ್ಲ ಅಂತ ಕೇಳಿದ್ದಾನೆ, ನೋಡೋಣ. ಮೊದಲಿಗೆ ಭಾರತ ಸರ್ಕಾರ ಆರಂಭಿಸಿದ ಸ್ಮೈಲ್ ಯೋಜನೆಯು ಸಾಮಾಜಿಕ ಅಂಚಿನಲ್ಲಿರುವ ವ್ಯಕ್ತಿಗಳ ಜೀವನ ಮತ್ತು ಉದ್ಯಮಶೀಲತೆಗೆ ಬೆಂಬಲ ನೀಡುವ ಉದ್ದೇಶದಿಂದ ರೂಪಿಸಲಾದ ಪ್ರಮುಖ ಒಂದು ಉಪಕ್ರಮ ಅಂತ ಹೇಳ್ತಾರೆ. ಸ್ಮೈಲ್ ಅಂದರೆ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸ್ ಅಂತೇಳಿ ಈ ಯೋಜನೆಯನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 2022ರಲ್ಲಿ ಪ್ರಾರಂಭಿಸಿತು. ಈ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ಸಚಿವಾಲಯ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 2022ರಲ್ಲಿ ಪ್ರಾರಂಭಿಸಿತು. ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟ್ ನೋಡುವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಸ್ಮೈಲ್ ಕೇಂದ್ರೀಯ ವಲಯ ಸ್ಕೀಮನ್ನು ಆರಂಭಿಸಿದೆ. ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನ ವ್ಯಕ್ತಿಗಳ ಪೂರಕವಾಗಿದೆ ಅಂತೇಳಿ. ಈ ಸ್ಟೇಟ್ಮೆಂಟ್ ತಪ್ಪು, ಯಾಕಂದರೆ ಇದನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹೇಳಿದಂಗೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಈ ಯೋಜನೆಯನ್ನು ಜಾರಿಗೊಳಿಸಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ. ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ನೆಕ್ಸ್ಟು, ಈ ಸ್ಕೀಮನ್ನು ಫೆಬ್ರವರಿ 12, 2022 ಆರಂಭಿಸಲಾಯಿತು. ಕರೆಕ್ಟ್, ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಸ್ಮೈಲ್ ಯೋಜನೆಯನ್ನು ಫೆಬ್ರವರಿ 12, 2022 ಆರಂಭಿಸಲಾಯಿತು. ಇನ್ನು ಮೂರನೇ ಸ್ಟೇಟ್ಮೆಂಟು, ಅಂಬ್ರೆಲಾ ಸ್ಕೀಮನ್ನು ತೃತೀಯ ಲಿಂಗಿಗಳ ಸಮುದಾಯಕ್ಕೆ ಮತ್ತು ಭಿಕ್ಷೆ ಬೇಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳಿಗೆ ಕಲ್ಯಾಣ ಕಾನೂನು ಕ್ರಮ ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಸ್ಟೇಟ್ಮೆಂಟು ಸರಿ, ಈ ಸ್ಟೇಟ್ಮೆಂಟು ಸರಿ. ತಪ್ಪಾದ ಸ್ಟೇಟ್ಮೆಂಟ್ 1. ಆನ್ಸರ್ ಏನಾಗುತ್ತೆ? 1 ಮಾತ್ರ. ಸರಿಯಾಗಿಲ್ಲ 1 ಮಾತ್ರ. ಅಂದರೆ ಈ ಸ್ಕೀಮ್ ಎಸ್ಪೆಷಲಿ ಟ್ರಾನ್ಸ್ಜೆಂಡರ್ಗಳಿಗೆ ಮತ್ತು ಯಾರು ಭಿಕ್ಷಾಟನ ತೊಡಗಿರುವಂತಹ ಬೆಗ್ಗರ್ಸ್ಗಳಿಗೆ ಅವರ ಕಲ್ಯಾಣ ಕಾನೂನು ಕ್ರಮ ಒದಗಿಸೋದಕ್ಕಾಗಿ ಈ ಸ್ಮೈಲ್ ಸ್ಕೀಮನ್ನು ವಿನ್ಯಾಸಗೊಳಿಸಲಾಗಿದೆ. ತಪ್ಪಾಗಿರೋದು 1. ಯಾಕಂದರೆ ಆ್ಯಕ್ಚುಲಿ ಕೇಂದ್ರೀಯ ವಲಯ ಸ್ಕೀಮ್ ಹೌದು. ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನ ವ್ಯಕ್ತಿಗಳಿಗೆ ಪೂರಕವಾಗಿರೋದು ಹೌದು. ಬಟ್ ಅದು ಯಾವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ ಬರೋದಿಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಲ್ಲಿ ಬರುತ್ತೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಲ್ಲಿ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದಲ್ಲಿ ಬರೋದಿಲ್ಲ, ಓಕೆ. ಈ ಕ್ವಶನ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಸಚಾರ್ ಕಮಿಟಿಯನ್ನು ಭಾರತ ಸರ್ಕಾರ ರಚಿಸಿದರ ಉದ್ದೇಶ ಏನು? ಭಾರತದ ಬುಡಕಟ್ಟಿಗರ ಜೀವನ ಸ್ಥಿತಿಗತಿ ಅರಿಯುವುದು, ಭಾರತದ ಪಾರ್ಸಿಯನ್ನರ ಜೀವನ ಸ್ಥಿತಿಗತಿಯನ್ನು ಅರಿಯುವುದು, ಭಾರತದ ಮುಸ್ಲ್ಮಾನರ ಜೀವನ ಸ್ಥಿತಿಗತಿಯನ್ನು ಅರಿಯುವುದು, ಭಾರತದ ಕ್ರಿಶ್ಚಿಯನ್ನರ ಜೀವನ ಸ್ಥಿತಿಗತಿಯನ್ನು ಅರಿಯುವುದು. ಸಚಾರ್ ಕಮಿಟಿ ಸಾಕಷ್ಟು ಬಾರಿ ಎಕ್ಸಾಮ್ ರಿಪೀಟೆಡ್ ಆಗಿದೆ. ಸಚಾರ್ ಸಮಿತಿ ಇದು ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಅವರು 2005ರಲ್ಲಿ ದೆಹಲಿ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದಂಥ
ರಾಜೇಂದ್ರ ಸಚಾರ್ ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನು ಅವರು ರಚನೆ ಮಾಡ್ತಾರೆ. ಯಾರು? ರಾಜೇಂದರ್ ಸಚಾರ್ ಅಂತೇಳಿ. ಸೊ ಉದ್ದೇಶ ಏನಪ್ಪ ಅಂದರೆ ಭಾರತದ ಮುಸ್ಲಿಂ ಸಮುದಾಯದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವುದು ಮತ್ತು ಈ ಸಮಿತಿಯ ಮುಖ್ಯ ಉದ್ದೇಶವಾಗಿತ್ತು. ಯಾರದು? ಮುಸ್ಲಿಮರದು. ಮುಸ್ಲಿಂ ಸಮುದಾಯದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವುದು ಈ ಸಮಿತಿಯ ಮುಖ್ಯ ಉದ್ದೇಶ ಆಗಿತ್ತು. ಓಕೆ, ವರದಿಯ ಕೊಡುತ್ತೆ ಏನಂತ ಕೊಡ್ತು? ಈ ಸಮಿತಿ ತನ್ನ ವರದಿಯನ್ನು 2006ರಲ್ಲಿ ಸಲ್ಲಿಸಿತು. 2006ರಲ್ಲಿ. ಸೊ ವರದಿ ಪ್ರಕಾರ ಮುಸ್ಲಿಂ ಸಮುದಾಯವು ಆರ್ಥಿಕ, ಶೈಕ್ಷಣಿಕ ಮತ್ತು ಇತರ ಮಾನವ ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಬಹುತೇಕ ಇತರ ಸಮುದಾಯಗಳಿಂದ ಹಿಂದುಳಿದಿದೆ ಅಂತ ತಿಳಿಸಿತು. ಸೊ ಹಾಗಾಗಿ ಸಚಾರ್ ಸಮಿತಿಯ ರಚನೆ ಮುಖ್ಯ ಉದ್ದೇಶ ಭಾರತದ ಮುಸ್ಲಿಂ ಸಮುದಾಯದ ಸ್ಥಿತಿಯನ್ನು ಅಧ್ಯಯನ ಮಾಡೋದಾಗಿತ್ತು. ಸೊ ಹಾಗಾಗಿ ಈ ಕ್ಯಾನ್ಸರ್ ಸಚಾರ್ ಕಮಿಟಿಯನ್ನು ಭಾರತ ಸರ್ಕಾರ ರಚಿಸಿದ ಉದ್ದೇಶ ಭಾರತದ ಮುಸಲ್ಮಾನರ ಜೀವನ ಸ್ಥಿತಿಗತಿಯನ್ನು ಅರಿಯುವುದಾಗಿತ್ತು. ಓಕೆ, ಹೇಳಿದಲ್ಲ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. 83. ಭಾರತದ ಮೊದಲ ನಗರ ವಾಸ ಸ್ಥಳ ಇರುವ ಸಾಕ್ಷ್ಯವನ್ನು ನೀಡಿದ ಪುರಾತತ್ವ ಸ್ಥಳ ಯಾವುದು ಅಂದರೆ ಕಾಲಿಂಬನ್, ಧೋಲ್ವೀರ್, ಹರಪ್ಪ, ವನವಾಲಿ. ಇದರಲ್ಲಿ ಯಾವುದು? ಸೊ ಹರಪ್ಪ. ಇದು ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ನಗರಗಳಲ್ಲಿ ಒಂದು. ಜೊತೆಗೆ ಇದು ಇಂದಿನ ಆಧುನಿಕ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿ ಇದೆ. ಹರಪ್ಪ ನಗರ ವಾಸ ಸ್ಥಳದ ಸಾಕ್ಷಿಯಾಗಿದೆ. ಹೌದು, ಸಿಂಧೂ ಕಣಿವೆ ನಾಗರಿಕತೆಯು ಭಾರತ ಉಪಖಂಡದ ಅತ್ಯಂತ ಹಳೆಯ ನಾಗರಿಕತೆಯಾಗಿದೆ. ಹರಪ್ಪ ಮತ್ತು ಮೊಹೆಂಜೊದಾರೋ ಈ ನಾಗರಿಕತೆಯ ಎರಡು ಪ್ರಮುಖ ನಗರ ಕೇಂದ್ರಗಳಾಗಿದ್ದು, ಇವುಗಳಲ್ಲಿ ಸುಸಜ್ಜಿತ ನಗರ ಯೋಜನೆ, ಇಟ್ಟಿಗೆ ಕಟ್ಟಡಗಳು, ಒಳಚರಂಡಿ ವ್ಯವಸ್ಥೆ ಮತ್ತು ಕೋಟೆಯಂಥ ರಚನೆಗಳಿರುವುದು ಕಂಡುಬಂದಿದೆ. ಸೊ ಹಾಗಾಗಿ ಭಾರತದಲ್ಲಿ ಮೊದಲ ಬಾರಿಗೆ ನಗರ ವಾಸ ಸ್ಥಳ ಅಸ್ತಿತ್ವಕ್ಕೆ ಪುರಾವೆಯನ್ನು ಒದಗಿಸುವ ನಗರಗಳು ಹರಪ್ಪ ಮತ್ತು ಮೊಹೆಂಜೊದಾರೋ. ಓಕೆ, ಸೊ ಆದ್ದರಿಂದ ಹರಪ್ಪವು ಭಾರತದ ಉಪಖಂಡದಲ್ಲಿನ ಮೊದಲ ನಗರ ವಾಸಸ್ಥಳದ ಸಾಕ್ಷಿಯನ್ನು ಒದಗಿಸಿದ ಪುರಾತತ್ವ ಸ್ಥಳ. ಸೊ ಉಳಿದ ಆಯ್ಕೆಗಳಾದ ಕಾಲಿಂಬನ್, ಧೋಲವೀರ, ಬನವಾಲಿ ಕೂಡ ಸಿಂಧೂ ಕಣಿವೆಯ ನಾಗರಿಕದ ಸ್ಥಳವಾಗಿದ್ದರೂ ಹರಪ್ಪ ಮತ್ತು ಮೊಹೆಂಜೊದಾರೋ ಇದವಲ್ಲ ಮೊದಲ ಮತ್ತು ಪ್ರಮುಖ ನಗರ ಕೇಂದ್ರಗಳಾಗಿ ಗುರುತಿಸಲ್ಪಟ್ಟಿವೆ. ಸೊ ಹಾಗಾಗಿ ಭಾರತದ ಮೊದಲ ನಗರ ವಾಸಸ್ಥಳ ಇರುವ ಸಾಕ್ಷ್ಯವನ್ನು ನೀಡಿದ ಪುರಾತತ್ವ ಸ್ಥಳ ಯಾವುದಾಗುತ್ತೆ? ಹರಪ್ಪ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, 84ನೇ ಪ್ರಶ್ನೆ. ಇದು ಸಹ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿ ಬಂದಿರೋ ಪ್ರಶ್ನೆ ಆಗಿದೆ. ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲು ಯಾವ ಸಮಿತಿ ಶಿಫಾರಸು ಮಾಡಿತು ಅಂತ ಕೇಳಿದ್ದಾನೆ. ಯಾವ ಸಮಿತಿ ಶಿಫಾರಸು ಮಾಡಿದೆ ಅಂತ ಕೇಳ್ತಾರೆ. ಗುರುಪಾದ ಸ್ವಾಮಿ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಬಲವಂತರಾವ್ ಮೆಹ್ತಾ ಸಮಿತಿ, ML ಸಿಂಘ್ವಿ ಸಮಿತಿ. ಸೊ ಗುರುಪಾದ ಸ್ವಾಮಿ ಸಮಿತಿ 1979ರಲ್ಲಿ ಭಾರತ ಸರ್ಕಾರವು ಡಾಕ್ಟರ್ MS ಗುರುಪಾದಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಬಾಲಕಾರ್ಮಿಕ ಪದ್ಧತಿಯನ್ನು ಅಧ್ಯಯನ ಮಾಡಲು ಈ ಸಮಿತಿಯನ್ನು ರಚಿಸಿತು. ಏನು ಶಿಫಾರಸು ಮಾಡ್ತಂದರೆ, ಈ ಸಮಿತಿಯು ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲು ಮತ್ತು ಮಕ್ಕಳ ಪುನರ್ವಸತಿಗಾಗಿ ಹಲವಾರು ಪ್ರಮುಖ ಶಿಫಾರಸುಗಳನ್ನು ಮಾಡಿತು. ಈ ಸಮಿತಿ ಶಿಫಾರಸುಗಳ ಆಧಾರದ ಮೇಲೆ 1986ರ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ನಾನು ಆಗಲೇ ಹೇಳ್ದಂಗೆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಹಲವಾರು ವಿಷಯಗಳು ಸಿಗ್ತಾ ಹೋಗ್ತವೆ. ನೀವು ಕ್ಲಾಸ್ ಕೇಳುವಾಗ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡುವಾಗ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಈ ಸಮಿತಿಯಿಂದನೇ ಬಾಲಕಾರ್ಮಿಕರ ಕಾಯ್ದೆ ಬಂತು. 1986ರ ಬಾಲಕಾರ್ಮಿಕ ಕಾಯ್ದೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ತರಲಾಯಿತು. ಈ ಕಾಯ್ದೆ ಅಪಾಯಕಾರಿ ಉದ್ಯೋಗಗಳಲ್ಲಿ ಮಕ್ಕಳ ನೇಮಕಾತಿಯನ್ನು ನಿಷೇಧಿಸುತ್ತೆ. ಸೊ ಇನ್ನು ಸಮಿತಿ ಕೊಟ್ಟರಲ್ಲ, ಅಶೋಕ್ ಮೆಹ್ತಾ ಸಮಿತಿ ಕೊಟ್ಟಿದ್ದಾನೆ, ಅದು 1977ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಲು ಈ ಸಮಿತಿಯನ್ನು ರಚಿಸಲಾಯಿತು. ಬೇರೆ ಆಪ್ಷನ್ ಬಗ್ಗೆ ಹೇಳ್ತಿದ್ದೀನಿ. ಬಲವಂತರಾವ್ ಮೆಹ್ತಾ ಸಮಿತಿ 1957ರಲ್ಲಿ ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರಿಶೀಲಿಸಲು ಮತ್ತು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಲು ಈ ಸಮಿತಿ ರಚಿಸಲಾಯಿತು. ML ಸಿಂಘ್ವಿ ಸಮಿತಿ 1986ರಲ್ಲಿ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಪುನರ್ಜೀವನಗೊಳಿಸಲು ಈ ಸಮಿತಿಯನ್ನು ನೇಮಿಸಲಾಯಿತು. ಸೊ ಎಲ್ಲ ಇವು ಎಕ್ಸಾಮಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳೇ. ಸೊ ಹಾಗಾಗಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲು ಯಾವ ಸಮಿತಿ ಶಿಫಾರಸು ಮಾಡಿದಂದರೆ ಗುರುಪಾದ ಸ್ವಾಮಿ ಸಮಿತಿ. ನೆಕ್ಸ್ಟು 85 ಹಿಸ್ಟ್ರಿ ಕ್ವಶನ್ನು. ಮೊಘಲ್ ವರ್ಣಚಿತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಲಕ್ಷಣ ತಪ್ಪಾಗಿದೆ ಅಥವಾ ತಪ್ಪಾಗಿವೆ ಅಂತ ಕೇಳ್ತಾನೆ. ಸೊ ವರ್ಣಚಿತ್ರಗಳು ಮಿನಿಯೇಚರ್ ಶೈಲಿಯಲ್ಲಿವೆ. ಫಸ್ಟ್ನೇ ಸ್ಟೇಟ್ಮೆಂಟು ವರ್ಣಚಿತ್ರಗಳಿಗೆ ಸಂಬಂಧಪಟ್ಟಂಗೆ. ಸೊ ಇಂಡೋ ಇರಾನಿಯನ್ನರ ಸಮರಸವಾದ ಸಂಯೋಜನೆಯನ್ನು ಮೊಘಲ್ ವರ್ಣಚಿತ್ರಗಳು ಹೊಂದಿದ್ದವು. ಈ ವರ್ಣಚಿತ್ರಗಳನ್ನು ಬಿಡಿಸಲಿಕ್ಕೋಸ್ಕರ ಮೊಘಲರು ಬ್ರಷ್ಗಳನ್ನು ಕುದುರೆ ಕೂದಲಿನಿಂದ ಮಾಡಲಾಗ್ತಿತ್ತು. ಹಾಗೆಯೇ ಮೊಘಲರ ಈ ವರ್ಣಚಿತ್ರಗಳು ಕೈಯಿಂದ ತಯಾರಿಸಿದ ಕಾಗದದ ಮೇಲೆ ತಯಾರಾಗ್ತಾ ಇದ್ವು. ಸೊ ಕೊಟ್ಟಿರುವಂತಹ ಯಾವ ಹೇಳಿಕೆ ಅಥವಾ ಯಾವ ವಿಷಯ ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಸೊ ಹೀಗಾಗಿ ಪ್ರಶ್ನೆ ಮೊಘಲರ ವರ್ಣಚಿತ್ರಗಳಿಗೆ ಸಂಬಂಧಿಸಿರೋದ್ರಿಂದ ಯಾವ ಹೇಳಿಕೆ ತಪ್ಪು ಅಂತ ಕೇಳ್ತಾನೆ. ಸೊ ವರ್ಣಚಿತ್ರಗಳು ಮಿನಿಯೇಚರ್ ಶೈಲಿಯಲ್ಲಿದ್ದು. ಸೊ ಈ ಸ್ಟೇಟ್ಮೆಂಟ್ ಸರಿ, ಯಾಕಂದರೆ ಮೊಘಲ್ ವರ್ಣಚಿತ್ರಗಳು
ತಮ್ಮ ಸಣ್ಣ ಮತ್ತು ಸೂಕ್ಷ್ಮ ವಿವರಗಳಿಂದಾಗಿ ಮಿನಿಯೇಚರ್ ಶೈಲಿಯಲ್ಲೇ ಇದ್ದವು. ಸೊ ಮಿನಿಯೇಚರ್ ಶೈಲಿ ಅಂದರೆ ಹಾಗೆ ಸಣ್ಣ ಮತ್ತು ಸೂಕ್ಷ್ಮ ವಿವರಗಳು ಪ್ರತಿಯೊಂದು ಚಿತ್ರದಲ್ಲಿ ಕಾಣ್ತಾ ಇದ್ದವು, ಅದನ್ನು ಮಿನಿಯೇಚರ್ ಶೈಲಿ ಅಂತ ಕರಿತೀವಿ. ನೆಕ್ಸ್ಟ್ ಇದು ಇಂಡೋ ಇರಾನಿಯನ್ ಸಮರಸವಾದ ಸಂಯೋಜನೆ. ಇದು ಸರಿಯಾದ ಹೇಳಿಕೆ. ಮೊಘಲರ ಒಂದು ವರ್ಣಚಿತ್ರಕಲೆಗಳು, ಮೊಘಲರ ಕಲೆಯು ಭಾರತೀಯ ಮತ್ತು ಪರ್ಷಿಯನ್ ಇರಾನಿಯನ್ ಕಲಾ ಶೈಲಿಗಳ ಸಮ್ಮಿಶ್ರಣವಾಗಿದೆ. ಮೂರನೇ ಸ್ಟೇಟ್ಮೆಂಟು ಏನಿದೆ ಅಂದರೆ ವರ್ಣಚಿತ್ರ ಬ್ರಷ್ಗಳನ್ನು ಕುದುರೆಗಳ ಕೂದಲಿಂದ ಮಾಡಲಾಗ್ತಿತ್ತು. ಈ ಸ್ಟೇಟ್ಮೆಂಟ್ ತಪ್ಪು. ಯಾಕಂದರೆ ಮೊಘಲರ ವರ್ಣಚಿತ್ರಕಾರರು ತಮ್ಮ ಸೂಕ್ಷ್ಮ ಬ್ರಷ್ಗಳನ್ನು ಅಳಲಿನ ಕೂದಲಿನಿಂದ ಅಂದರೆ ಸ್ಕ್ವೈರ್ ಹೇರ್ನಿಂದ ತಯಾರಿಸ್ತಿದ್ರು. ಏಕೆಂದರೆ ಆ ಒಂದು ಕೂದಲು ಬಹಳ ಮೃದು ಮತ್ತು ಸೂಕ್ಷ್ಮವಾಗಿರುತ್ತಿತ್ತು. ಸೊ ಆ ಬ್ರಷ್ಗಳು ಕುದುರೆಗಳ ಬಾಲದಿಂದ ಅಲ್ಲ, ಅಳಲಿನ ಕೂದಲಿನಿಂದ. ಸೊ ಆಗ ಆ ಸ್ಟೇಟ್ಮೆಂಟ್ ತಪ್ಪು. ವರ್ಣಚಿತ್ರಗಳು ಕೈಯಿಂದ ತಯಾರಿಸಿದ ಕಾಗದದ ಮೇಲೆ ತಯಾರಾಗ್ತಿದ್ದು, ಕರೆಕ್ಟು. ಮೊಘಲರ ವರ್ಣಚಿತ್ರಗಳನ್ನು ಮುಖ್ಯವಾಗಿ ಕೈಯಿಂದ ತಯಾರಿಸಿದ ಉತ್ತಮ ಗುಣಮಟ್ಟದ ಕಾಗದದ ಮೇಲೆ ರಚಿಸಲಾಗ್ತಾ ಇತ್ತು. ಸೊ ಹಾಗಾಗಿ 3 ಮಾತ್ರ ತಪ್ಪಾಗಿದೆ ಕೊಟ್ಟಿರೋದರಲ್ಲಿ. ಸೊ ಮೂರನೇ ಸ್ಟೇಟ್ಮೆಂಟು ಲಕ್ಷಣ ತಪ್ಪಾಗಿದೆ. ಕುದುರೆ ಕೂದಲಲ್ಲ, ಅಳಿಲಿನ ಕೂದಲು. ಓಕೆ, ಸೊ ತಪ್ಪಾಗಿರೋದು ಯಾವುದು? 3 ಮಾತ್ರ. ಓಕೆ, ಸೊ ಎಷ್ಟು ಬೇರೆ ಬೇರೆ ರೀತಿಯಾದಂತಹ ವಿಷಯಗಳನ್ನು ತಿಳಿತಾ ಹೋಗ್ತವೆ, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. 86ನೇ ಪ್ರಶ್ನೆ, ಭಾರತದ ರಾಜ್ಯಗಳ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡಗಳಲ್ಲಿ ಯಾವುದು ತಪ್ಪು? ನೋಡಿ, ಈ ಕಾನ್ಸೆಪ್ಟೇ ಒಂಥರ ಡಿಫ್ರೆಂಟ್ ಆಗಿದೆ. ಯಾವುದು ತಪ್ಪು ಅಂತ ಕೇಳ್ತೀವಿ, ಯಾವುದು ಸರಿ ಅಂತ ಕೇಳ್ತಲ್ಲ ಪರೀಕ್ಷೆಯಲ್ಲಿ, ಯಾವುದು ತಪ್ಪು ಅಂತ ಕೇಳ್ತದನ್ನು. ಈ ಕಾನ್ಸೆಪ್ಟ್ ತುಂಬ ಒಂಥರ ಹಾರಿಬಲ್ ಆಗಿದೆ. ಅಂದರೆ ಎಲ್ಲ ವಿಷಯಗಳು ಗೊತ್ತಿರಬೇಕು ಅನ್ನೋಕ್ಕೋಸ್ಕರ ಕ್ವಶನ್ಗಳಲ್ಲಿ ಫಿಲ್ಟರ್ ಮಾಡಲಿಕ್ಕೋಸ್ಕರ ಈ ಥರ ಪ್ರಶ್ನೆಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಸೊ ಏನಿದೆ, ಯಾವುದೇ ರಾಜ್ಯದಿಂದ ರಾಜ್ಯ ಕ್ಷೇತ್ರವನ್ನು ಪ್ರತ್ಯೇಕಿಸುವುದರ ಮೂಲಕ ಸಂಸತ್ತು ಕಾನೂನಿನ ಮೂಲಕ ನೂತನ ರಾಜ್ಯವನ್ನು ರಚಿಸಬಹುದು. ಫಸ್ಟ್ನೇ ಸ್ಟೇಟ್ಮೆಂಟು ಯಾವುದು? ಭಾರತದಲ್ಲಿ ರಾಜ್ಯಗಳ ರಚನೆಗೆ ಸಂಬಂಧಪಟ್ಟಂತೆ. ಎರಡನೇ ಸ್ಟೇಟ್ಮೆಂಟು ಭಾರತದಲ್ಲಿ ರಾಜ್ಯಗಳ ರಚನೆಗೆ ಸಂಬಂಧಿಸಿದಂತೆ ಕಾನೂನನ್ನು ಅಧಿನಿಯಮಿತಗೊಳಿಸುವುದರ ಮೂಲಕ ಸಂಸತ್ತು 2 ಅಥವಾ ಹೆಚ್ಚು ರಾಜ್ಯಗಳನ್ನು ಒಟ್ಟುಗೂಡಿಸುವ ಮೂಲಕ ತನ್ನ ನೂತನ ರಾಜ್ಯವನ್ನು ರಚಿಸಬಹುದು. ಮೂರನೇ ಸ್ಟೇಟ್ಮೆಂಟು ರಾಷ್ಟ್ರಪತಿಗಳ ಶಿಫಾರಸ್ಸಿನ ಮೇರೆಗೆ ಹೊಸ ರಾಜ್ಯ ರಚಿಸಲು ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಬಹುದು. ಅಂತಹ ಮಸೂದೆಯನ್ನು ರಾಷ್ಟ್ರಪತಿಯವರು ಸಂಬಂಧಿಸಿದ ರಾಜ್ಯ ವಿಧಾನಸಭೆಗೆ ಅದರ ಅಭಿಪ್ರಾಯ ಪಡೆಯಲು ಕಳುಹಿಸಬಹುದು. ಸೊ ಈ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಭಾರತದ ರಾಜ್ಯ ರಚನೆಗೆ ಸಂಬಂಧಪಟ್ಟಂಗೆ ಫಸ್ಟ್ನೇ ಸ್ಟೇಟ್ಮೆಂಟು ಯಾವುದೇ ರಾಜ್ಯದಿಂದ ರಾಜ್ಯ ಕ್ಷೇತ್ರವನ್ನು ಪ್ರತ್ಯೇಕಿಸುವುದರ ಮೂಲಕ ಸಂಸತ್ತು ಕಾನೂನಿನ ಮೂಲಕ ನೂತನ ರಾಜ್ಯವನ್ನು ರಚಿಸಬಹುದು. ಈ ಸ್ಟೇಟ್ಮೆಂಟ್ ಸರಿ. ಯಾಕಂದರೆ ಭಾರತ ಸಂವಿಧಾನದ ವಿಧಿ 3ರ ಪ್ರಕಾರ ಸಂಸತ್ತು ಕಾನೂನಿನ ಮೂಲಕ ಯಾವುದೇ ರಾಜ್ಯದ ಪ್ರದೇಶವನ್ನು ಪ್ರತ್ಯೇಕಿಸಿ ಹೊಸ ರಾಜ್ಯವನ್ನು ರಚನೆ ಮಾಡ್ಬೋದು. ಎರಡನೇ ಸ್ಟೇಟ್ಮೆಂಟು ಕಾನೂನನ್ನು ಅಧಿನಿಯಮಿತಗೊಳಿಸುವುದರ ಮೂಲಕ ಸಂಸತ್ತು 2 ಅಥವಾ ಹೆಚ್ಚು ರಾಜ್ಯಗಳನ್ನು ಒಟ್ಟುಗೂಡಿಸುವ ಮೂಲಕ ನೂತನ ರಾಜ್ಯವನ್ನು ರಚಿಸಬಹುದು. ಸರಿ. ಯಾಕಂದರೆ ಸಂಸತ್ತು 2 ಅಥವಾ ಹೆಚ್ಚು ರಾಜ್ಯಗಳನ್ನು ಒಟ್ಟುಗೂಡಿಸಿ ಅಥವಾ ರಾಜ್ಯಗಳ ಭಾಗಗಳನ್ನು ಸೇರಿಸಿ ಹೊಸ ರಾಜ್ಯವನ್ನು ರಚಿಸ್ಬೋದು. ಈ ಸ್ಟೇಟ್ಮೆಂಟು ಸರಿ. ಸೊ ರಾಷ್ಟ್ರಪತಿಗಳ ಶಿಫಾರಸ್ಸಿನ ಮೇರೆಗೆ ಹೊಸ ರಾಜ್ಯ ರಚಿಸಲು ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಬಹುದು. ಇಲ್ಲಿ ಶಿಫಾರಸ್ ಬರಲ್ಲ. ಸೊ ಭಾರತ ಸಂವಿಧಾನ ವಿಧಿ 3ರ ಪ್ರಕಾರ ಹೊಸ ರಾಜ್ಯದ ರಚನೆಗೆ ಸಂಬಂಧಿಸಿದ ಯಾವುದೇ ಮಸೂದೆಯನ್ನು ರಾಷ್ಟ್ರಪತಿಯ ಪೂರ್ವಾನುಮತಿ ಇಲ್ಲದೆ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಸೊ ರಾಷ್ಟ್ರಪತಿ ಪೂರ್ವಾನುಮತಿ ಬೇಕು, ಶಿಫಾರಸ್ಸಲ್ಲ, ಪೂರ್ವಾನುಮತಿ ಬೇಕು. ಸೊ ಪೂರ್ವಾನುಮತಿ ಇಲ್ಲದೆ ಸಂಸತ್ತಿನಲ್ಲಿ ಸಂವಿಧಾನ ವಿಧಿ 3ರ ಪ್ರಕಾರ ಹೊಸ ರಾಜ್ಯ ರಚನೆಗೆ ಸಂಬಂಧಪಟ್ಟ ಯಾವುದೇ ಮಸೂದೆಯನ್ನು ಮಂಡಿಸೋಕ್ಕಾಗಲ್ಲ. ಅವ್ರ ಶಿಫಾರಸ್ಸಲ್ಲ, ಅವರ ಪೂರ್ವಾನುಮತಿ ಬೇಕು. ಸೊ ಅಂತಹ ಮಸೂದೆ ರಾಷ್ಟ್ರಪತಿಯವರು ಸಂಬಂಧಿಸಿದ ರಾಜ್ಯ ವಿಧಾನಸಭೆಗೆ ಅದರ ಅಭಿಪ್ರಾಯ ಪಡೆಯಲು ಕಳಿಸ್ಬೋದು. ಹೌದು. ಯಾಕಂದರೆ ರಾಷ್ಟ್ರಪತಿಯವರು ಈ ಮಸೂದೆಯನ್ನು ಸಂಬಂಧಪಟ್ಟ ರಾಜ್ಯ ಶಾಸನಸಭೆ ಅಭಿಪ್ರಾಯ ಪಡೆಯಲು ಕಳಿಸುವುದು ಕಡ್ಡಾಯ. ಯಾಕಂದರೆ ರಾಜ್ಯ ಶಾಸನಸಭೆ ನೀಡುವ ಅಭಿಪ್ರಾಯವನ್ನು ಸ್ವೀಕರಿಸುವುದು ಮತ್ತು ತಿರಸ್ಕರಿಸುವುದು ಸಂಸತ್ತಿನ ಯೋಚನೆಗೆ ಸೇರುತ್ತೆ. ಕಳಿಸ್ತಾರೆ. ಸೊ ಹಾಗಾಗಿ ಕೊಟ್ಟಿರೋದರಲ್ಲಿ ಯಾವ ತಪ್ಪಾಗುತ್ತಂದರೆ ಇದು ತಪ್ಪಾಗುತ್ತೆ. ರಾಷ್ಟ್ರಪತಿಯ ಶಿಫಾರಸಿನ ಮೇರೆಗೆಲ್ಲ ಅವರ ಪೂರ್ವಾನುಮತಿ ಬೇಕೇ ಬೇಕು. ಸೊ ಅವ್ರ ಪೂರ್ವಾನುಮತಿ ತೊಗೊಂಡೆ ಹೊಸ ರಾಜ್ಯದಲ್ಲಿ ಲೋಕಸಭೆ ಮಸೂದೆ ಮಂಡಿಸಬೇಕು. ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ನಾಯಕರುಗಳಲ್ಲಿ ಯಾರು ಎಲ್ಲ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮದನ್ ಮೋಹನ್ ಮಾಳವೀಯ, ಮೊಹಮ್ಮದ್ ಅಲಿ ಜಿನ್ನಾ, ತೇಜ್ ಬಹದ್ದೂರ್ ಸಪ್ರು. ಸೊ ಯಾರು? ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರಲ್ಲ, ಇವರು ಲಂಡನ್ನಲ್ಲಿ ನಡೆದಂಥ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಅಂದರೆ 1930, 31, 32ರಲ್ಲಿ ಭಾಗವಹಿಸಿದ್ರು. ಅವರು ದಲಿತ ವರ್ಗಗಳ ಹಕ್ಕುಗಳ ಪರವಾಗಿ ವಾದವನ್ನು ಮಾಡಿದರು. ತೇಜ್ ಬಹದ್ದೂರ್ ಸಪ್ರು ಸಹ ಇವರು ಕೂಡ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು. ಭಾರತೀಯ ಉದಾರವಾದಿಗಳ ಪರವಾಗಿ ಇವರು ಭಾಗವಹಿಸಿದರು. ಇನ್ನು ಮದನ್ ಮೋಹನ್ ಮಾಳವೀಯ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಇದ್ದಾರಲ್ಲ, ಮೊದಲ 2 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಮಾತ್ರ ಭಾಗವಹಿಸಿದರು. ಮದನ್ ಮೋಹನ್ ಮಾಳವೀಯ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಮೊದಲ 2 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಮಾತ್ರ ಭಾಗವಹಿಸಿದರು. ಗಾಂಧೀಜಿ
2 ಸಮ್ಮೇಳನದಲ್ಲಿ ಮಾತ್ರ ಭಾಗವಹಿಸಿದರು. ಸೊ ಹಾಗಾಗಿ 3 ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ತೇಜ್ ಬಹದ್ದೂರ್ ಸಪ್ರು. ಸೊ ಆನ್ಸರ್ ಏನಾಗುತ್ತೆ, ಈ ಕೆಳಗಿನ ನಾಯಕರುಗಳಲ್ಲಿ ಯಾರು ಎಲ್ಲ 3 ದುಂಡು ಮೇಜಿನ ಸಮ್ಮೇಳನ ಭಾಗವಹಿಸಿದ್ರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರು, ತೇಜ್ ಬಹದ್ದೂರ್ ಸಪ್ರು. ಯಾರಾಗುತ್ತೆ 1 ಮತ್ತು 4. ಸೊ ಆನ್ಸರ್ ಇವರು ಯಾರಂದರೆ ಎಲ್ಲ 3 ಯಾರಪ್ಪ ಅಂದ್ರೆ ನಾಯಕರು ಎಲ್ಲ 3 ದುಂಡು ಮೇಜಿನ ಸಮ್ಮೇಳನ ಭಾಗವಹಿಸಿದ್ರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ತೇಜ್ ಬಹದ್ದೂರ್ ಸಪ್ರು. ಓಕೆ, ಮದನ್ ಮೋಹನ್ ಮಾಳವಿಯ 2, ಮೊದಲ 2 ಮೊಹಮ್ಮದ್ ಅಲಿ ಜಿನ್ನಾ. ಸೊ ಮೊದಲ 2ನೇ ದುಂಡು ಮೇಜಿನ ಸಮ್ಮೇಳನ ಮಾತ್ರ ಭಾಗವಹಿಸಿದರು. 3ರಲ್ಲಿ ಭಾಗವಹಿಸಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ತೇಜ್ ಬಹದ್ದೂರ್ ಸಪ್ರು. ನೆಕ್ಸ್ಟ್, ಡೆಲ್ಫಿ ತಂತ್ರವು ಈ ಕೆಳಗೆ ಕಾಣಿಸಿದ ಯಾವ ವಿಷಯಕ್ಕೆ ಸಂಬಂಧಿಸಿದ ತಂತ್ರವಾಗಿದೆ? ಛಾಯಾಚಿತ್ರಣಗಳ ಯೋಜನೆ, ಕೃಷಿ ಮಾರುಕಟ್ಟೆ ಯೋಜನೆ, ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಯೋಜನೆ, ಮಾನವ ಸಂಪನ್ಮೂಲಗಳ ಯೋಜನೆ. ಸೊ ಡೆಲ್ಫಿ ತಂತ್ರ ಅಥವಾ ಡೆಲ್ಫಿ ಟೆಕ್ನಿಕ್ ಇದು ತಜ್ಞರ ಗುಂಪಿನಿಂದ ಅಭಿಪ್ರಾಯಗಳು ಮತ್ತು ಮುನ್ಸೂಚನೆಗಳನ್ನು ಸಂಗ್ರಹಿಸಲು ಬಳಸುವ ಒಂದು ರಚನಾತ್ಮಕ ಸಂವಹನ ತಂತ್ರ. ಎಸ್ಪೆಷಲಿ ಇದು ಸಂವಹನ ತಂತ್ರ. ಸೊ ಇದು ತಜ್ಞರ ಗುಂಪಿನಿಂದ ಕೆಲವು ಅಭಿಪ್ರಾಯಗಳು ಮತ್ತು ಮುನ್ಸೂಚನೆಗಳನ್ನು ಸಂಗ್ರಹಿಸಲು ಬಳಸುವಂತಹ ಒಂದು ರಚನಾತ್ಮಕ ಸಂವಹನ ತಂತ್ರ. ಈ ತಂತ್ರದಲ್ಲಿ ತಜ್ಞರ ಗುಂಪಿರುತ್ತೆ. ತಜ್ಞರ ಗುಂಪನ್ನು ನೇರವಾಗಿ ಭೇಟಿಯಾಗುವ ಬದಲು ಆ ಪ್ರಶ್ನಾವಳಿಗಳ ಸರಣಿಯನ್ನು ಬಳಸ್ತಾರೆ. ಇದು ವ್ಯಕ್ತಿನಿಷ್ಠ ತೀರ್ಪುಗಳ ಆಧಾರದ ಮೇಲೆ ಸಂಭವನೀಯ ಭವಿಷ್ಯದ ಬಗ್ಗೆ ಅಂದಾಜುಗಳನ್ನು ಪಡೆಯಲು ಈ ಒಂದು ಟೆಕ್ನಿಕ್ಕು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಕೃಷಿ ಮಾರುಕಟ್ಟೆ ಯೋಜನೆಗೆ ಸಂಬಂಧಪಟ್ಟಂಗೆ ಈ ಟೆಕ್ನಿಕನ್ನು ಬಳಸ್ತಾರೆ. ಅಂದರೆ ಕೃಷಿ ಮಾರುಕಟ್ಟೆ ಕ್ಷೇತ್ರದಲ್ಲಿ ಭವಿಷ್ಯದ ಬೆಲೆಗಳಿರ್ಬೋದು, ಉತ್ಪಾದನೆ ಮತ್ತು ಬೇಡಿಕೆಯನ್ನು ಊಹಿಸಲು ಡೆಲ್ಫಿ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಇದು ಕೃಷಿ ನಿರ್ಧಾರಕರಿಗೆ ಸರಿಯಾದ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಮುಂದಿನ ಹಂಗಾಮಿನಲ್ಲಿ ಯಾವ ಬೆಳೆಯ ಬೆಲೆ ಹೇಗಿರಬಹುದು ಎಂದು ತಜ್ಞರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅದಕ್ಕೆ ತಕ್ಕಂತೆ ಯೋಜನೆ ರೂಪಿಸ್ಬೋದು. ಸೊ ಈ ತಂತ್ರಜ್ಞಾನವನ್ನು ಕೃಷಿ ಮಾರುಕಟ್ಟೆ ಯೋಜನೆಗೆ ಸಂಬಂಧಿಸಿದ ಪ್ರಮುಖ ತಂತ್ರವಾಗಿದೆ. ಸೊ ಡೆಲ್ಫಿ ತಂತ್ರವು ಕೃಷಿ ಮಾರುಕಟ್ಟೆ ಯೋಜನೆಗೆ ವಿಷಯಕ್ಕೆ ಸಂಬಂಧಿಸಿದ ತಂತ್ರವಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಸ್ವಲ್ಪ ಕ್ವಶನ್ ಏನಿದೆ, ಸ್ವಲ್ಪ ಒಂಥರ ಡಿಫ್ರೆಂಟ್ ಇದೆ. ಇದು ಏನಪ್ಪ ಅಂದರೆ ಭಾರತೀಯ ಪರ್ಯಾಯ ದ್ವೀಪದ ಭೌಗೋಳಿಕ ಪ್ರತ್ಯೇಕತೆಯಿಂದ ಏನಾಯಿತು ಅಂದರೆ ಪರ್ಯಾಯ ದ್ವೀಪದ ಭೌಗೋಳಿಕ ಪ್ರತ್ಯೇಕತೆಯಿಂದ ಗ್ರಾಮೀಣ ರಚನೆಯು ಪ್ರಭಾವಿತವಾಗಿದೆ. ಆದರೆ ದೇಶದಲ್ಲಿ ಅನೇಕ ಜನಾಂಗಗಳ ಅಸ್ತಿತ್ವವು ತಾರತಮ್ಯದ ಬಗ್ಗೆ ಅನೇಕ ಕಟ್ಟುನಿಟ್ಟಾದ ಕಾನೂನು ರಚನೆಗೆ ಕಾರಣವಾಯಿತು ಅಂತ ಹೇಳುತ್ತೆ. ಏಕೆಂದರೆ ಪ್ರತಿ ಜನಾಂಗವು ತನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಅಂತ ಹೇಳೋಣ. ಅಂದರೆ ಭಾರತೀಯ ಪರ್ಯಾಯ ದ್ವೀಪದ ಭೌಗೋಳಿಕ ಪ್ರತ್ಯೇಕತೆಯಿಂದ ಗ್ರಾಮೀಣ ರಚನೆ ಪ್ರಭಾವಿತವಾಗಿದೆ. ಆದರೆ ದೇಶದಲ್ಲಿ ಅನೇಕ ಜನಾಂಗಗಳ ಅಸ್ತಿತ್ವವು ತಾರತಮ್ಯದ ಬಗ್ಗೆ ಅನೇಕ ಕಟ್ಟುನಿಟ್ಟಾದ ಕಾನೂನುಗಳ ರಚನೆಗೆ ಕಾರಣವಾಯಿತು. ಏಕೆಂದರೆ ಪ್ರತಿ ಜನಾಂಗವು ತನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಕಾರಣ ಏನಪ್ಪ ಅಂದರೆ ಈ ಆಡಳಿತಗಾರರ ಬದಲಾಗದ ಸವಾಲುರಹಿತ ಮತ್ತು ಅವರ ಕಡಿಮೆ ಇಚ್ಛೆ ಮತ್ತು ಬ್ರಿಟಿಷರ ಕಡೆಯಿಂದ ಸಹಾನುಭೂತಿಯ ಕೊರತೆಯಿಂದಾಗಿ ಶಿಕ್ಷಣದ ಕೊರತೆಯು ಭಾರತದ ಜಾತಿ ವ್ಯವಸ್ಥೆ ಬೆಳವಣಿಗೆ ಹೊರ ತೋರಿತು ಅಂತ ಹೇಳ್ತಾರೆ. ಸೊ ಈ ಪ್ರತಿಪಾದನೆಯ ಕಾರಣ 2 ಸರಿನಾ ಅಂತ ಕೇಳ್ತಿದ್ದಾರೆ. ಸೊ ಭಾರತೀಯ ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ಭಾರತದ ಜಾತಿ ವ್ಯವಸ್ಥೆಯು ಪ್ರತ್ಯೇಕತಾ ಮತ್ತು ಶ್ರೇಣೀಕೃತ ಸ್ವರೂಪವನ್ನು ಹೊಂದಿತ್ತು. ನಿಜ. ಜಾತಿಗಳ ಶುದ್ಧತೆಯ ಪರಿಕಲ್ಪನೆಯು ಅಂತರ್ಜಾತಿ ವಿವಾಹಗಳು ಮತ್ತು ಸಂಪರ್ಕಗಳನ್ನು ನಿಷೇಧಿಸೋದಕ್ಕೆ ಕಾರಣವಾಯಿತು. ಎಸ್, ಈ ಪ್ರಮುಖವಾಗಿ ಏನು ಭಾರತ ಜಾತಿ ವ್ಯವಸ್ಥೆಯು ಪ್ರತ್ಯೇಕದ ಶ್ರೇಣೀಕೃತ ಸ್ವರೂಪ ಹೊಂದಿರೋದ್ರಿಂದ ಅವರ ಜಾತಿಯ ಶುದ್ಧತೆಯ ಪರಿಕಲ್ಪನೆಯು ಅಂತರ್ಜಾತಿ ವಿವಾಹಗಳು ಮತ್ತು ಸಂಪರ್ಕಗಳನ್ನು ನಿಷೇಧಿಸೋಕ್ಕೆ ಕಾರಣವಾಯಿತು. ಆಟೋಮೆಟಿಕ್ಕಾಗಿ ಈ ಥರ ಅಂತರ್ಜಾತಿ ವಿವಾಹ ಮಾಡ್ಕೊಬಾರ್ದು, ನನ್ನ ಕಾನೂನು ಥರ ಇದು ಕಾನೂನು ರಚನೆಗೆ ಪ್ರೇರಣೆ ಆಯಿತು. ಸೊ ಅಧಿಕಾರಗಳು 2 ಸ್ಟೇಟ್ಮೆಂಟ್ ಪ್ರಕಾರ ಅಧಿಕಾರಗಳು ಬದಲಾವಣೆಗಳು ಮತ್ತು ಸವಾಲುರಹಿತ ಹಾಗೂ ಕಡಿಮೆ ಇಚ್ಛೆ, ಬ್ರಿಟಿಷರ ಸಹಾನುಭೂತಿ ಕೊರತೆ, ಶಿಕ್ಷಣ ಕೊರತೆ, ಇದರಿಂದ ಜಾತಿ ವ್ಯವಸ್ಥೆ ಬೆಳವಣಿಗೆ ಬಲವಾಯಿತು ಅಂತಾರೆ. ನಿಜ ಅಲ್ಲ, ತಪ್ಪದು. ಈಗ ಬ್ರಿಟಿಷ್ ಆಳ್ವಿಕೆ ಭಾರತ ಜಾತಿ ವ್ಯವಸ್ಥೆಯನ್ನು ಅವ್ರೇನು ಮಾಡಿದರು, ಇನ್ನು ಬಲಪಡಿಸಿದರು ಅವರು. ಸೊ ದುರ್ಬಲಗೊಳಿಸಲಿಲ್ಲ ಅವರು. ಸೊ ಬ್ರಿಟಿಷರ ಜಾತಿ ಆಧಾರಿತ ಜನಗಣತಿ ಇರ್ಬೋದು, ಜಾತಿ ಆಧಾರಿತ ಆಡಳಿತ ನೀತಿಗಳಿರ್ಬೋದು, ಮತ್ತು ವಿಭಜಕ ಆಡಳಿತವನ್ನು ಜಾರಿಗೊಳಿಸುವ ಮೂಲಕ ಜಾತಿ ವ್ಯವಸ್ಥೆ ಸಾಂಸ್ಥಿಕ ರೂಪವನ್ನು ಬ್ರಿಟಿಷರು ನೀಡಿದರು. ಸೊ ಹಾಗಾಗಿ ಅವರು ಜಾತಿಗಳನ್ನು ಸ್ಥಿರ ಮತ್ತು ಕಠಿಣ ವರ್ಗಗಳಾಗಿ ಪರಿಗಣಿಸಿದರು. ಆದ್ದರಿಂದ ಬ್ರಿಟಿಷರ ನೀತಿಗಳು ಜಾತಿ ವ್ಯವಸ್ಥೆ ದುರ್ಬಲಗೊಳಿಸುವ ಬದಲು ಅದನ್ನು ಇನ್ನಷ್ಟು ಗಟ್ಟಿಗೊಳಿಸಿದವು. ಸೊ ಹಾಗಾಗಿ ಎ ಸರಿ, ಕಾರಣ ತಪ್ಪು. ಆನ್ಸರ್ 2 ಆಗುತ್ತೆ. ಪ್ರತಿಪಾದನೆ ಸರಿಯಾಗಿದೆ, ಅದರ ಕಾರಣ ತಪ್ಪಾಗಿದೆ. ಓಕೆ, ನೆಕ್ಸ್ಟ್ ಈ ವಿಡಿಯೋದ ಕೊನೆಯ ಪ್ರಶ್ನೆ. 10 ವಿಡಿಯೋಗಳು ಮಾಡ್ತಾ ಇದ್ದೀನಿ GK 10 ಸೀರೀಸಲ್ಲಿ. ಸೊ GK 10 10 ಪ್ರಶ್ನೆ ಮಾಡೋದು, ಯಾಕಂದರೆ ತುಂಬ ಲೆಂತಿ ವಿಡಿಯೋ ಮಾಡಬಾರ್ದು ಅನ್ನೋದಕ್ಕೋಸ್ಕರ. ಈ ಕೆಳಗಿನ ಹೇಳಿಕೆಗಳನ್ನು
ಪರಿಗಣಿಸಿ. ಗೋ ಟ್ರೈಬಲ್ ಕ್ಯಾಂಪೇನ್ ಬುಡಕಟ್ಟು ಮತ್ತು ಕರಕುಶಲ ಕುರಿತು ಜಾಗೃತಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಯಾವುದು? ಗೋ ಟ್ರೈಬಲ್ ಕ್ಯಾಂಪೇನ್ ಬುಡಕಟ್ಟು. ಗೋ ಟ್ರೈಬಲ್ ಕ್ಯಾಂಪೇನ್ ಇದು ಬುಡಕಟ್ಟು ಮತ್ತು ಕರಕುಶಲ ಕುರಿತು ಜಾಗೃತಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಟ್ರೈಫೆಡ್ TRIFED ಪ್ರಾರಂಭಿಸಲಾಗಿದೆ. ಇದು ಈಶಾನ್ಯ ಪ್ರದೇಶಗಳ ಬುಡಕಟ್ಟುಗಳನ್ನು ಮಾತ್ರ ಒಳಗೊಂಡಿರುವ ಅಥವಾ ಸಂಬಂಧಪಟ್ಟಿದೆ. ಇದು ಉಪ ಹಿಮಾಲಯ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಇದು ಮಧ್ಯ ಮತ್ತು ಪೂರ್ವ ಭಾರತ ಪ್ರದೇಶಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ಓಕೆ, ನೋಡೋಣ ಯಾವ ಸರಿ ಅಂತೇಳಿ. ಎಸ್, ಇದನ್ನು ಟ್ರೈಫೆಡ್ TRIFED ಪ್ರಾರಂಭಿಸಲಾಗಿದೆ. ಎಸ್, ಸರಿಯಾದ ಹೇಳಿಕೆ. ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯು ಬುಡಕಟ್ಟು ಉತ್ಪನ್ನಗಳ ಮಾರುಕಟ್ಟೆ ಮಾಡಲು ಉತ್ತೇಜಿಸಲು ಈ ಅಭಿಯಾನವನ್ನು ಆರಂಭಿಸಿದೆ. ಇದು ಕೌಶಲ್ಯ ಪ್ರದರ್ಶನಗಳು ಬುಡಕಟ್ಟುಗಳನ್ನು ಮಾತ್ರ ಒಳಗೊಂಡಿದೆ ಅಥವಾ ಸಂಬಂಧಪಟ್ಟಿದೆ, ಜೊತೆಗೆ ಈಶಾನ್ಯ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾನೆ. ಇದು ಸಹ ತಪ್ಪು. ಯಾಕಂದರೆ ಈ ಅಭಿಯಾನವು ಬುಡಕಟ್ಟು ಜನರ ಕಲಾಕೃತಿಗಳು ಬರ್ತವೆ, ಕರಕುಶಲ ವಸ್ತುಗಳು ಬರ್ತವೆ, ಚಿತ್ರಕಲೆ, ಆಭರಣಗಳು ಮತ್ತು ಸಾವಯವ ಉತ್ಪನ್ನಗಳು ಒಳಗೊಂಡಂತೆ ವಿವಿಧ ಉತ್ಪನ್ನಗಳನ್ನು ಒಳಗೊಂಡಿದೆ. ಇದು ಕೇವಲ ಅವರ ಕೌಶಲ್ಯ ಪ್ರದರ್ಶನಗಳಿಗೆ ಸೀಮಿತವಾಗಿಲ್ಲ. ಈ ಯೋಜನೆ ಇದು ಉತ್ತರ ಮತ್ತು ಹಿಮಾಲಯ ಪ್ರದೇಶಗಳಿಗೆ ಸಂಬಂಧಿಸಿದ. ತಪ್ಪು. ಈ ಅಭಿಯಾನ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಬುಡಕಟ್ಟು ಜನರ ಉತ್ಪನ್ನಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದು ನಿರ್ದಿಷ್ಟ ಪ್ರದೇಶಗಳಿಗೆ ಸೀಮಿತವಾಗಿಲ್ಲ. ಸೊ ಇದು ಮಧ್ಯ ಮತ್ತು ಪೂರ್ವ ಭಾರತ ಪ್ರದೇಶಗಳಿಗೆ ಸಂಬಂಧಿಸಿದ. ಸೊ ಸ್ಟೇಟ್ಮೆಂಟ್ ತಪ್ಪು. ಹಿಂದೆ ಹೇಳ್ದಂಗೆ ಇದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಸೊ ಹಾಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ಇದು ಮಾತ್ರ ಸರಿ. ಇದು TRIFED ಪ್ರಾರಂಭಿಸಲಾಗಿದೆ, ಟ್ರೈಫೆಡ್. ಸೊ ಒಂದು ಮಾತ್ರ ಸರಿ, ಇದು ತಪ್ಪು. ಈಶಾನ್ಯ ಪ್ರದೇಶಗಳು ಮಾತ್ರ ಅಲ್ಲ, ಉಪ ಹಿಮಾಲಯ ಮಾತ್ರವಲ್ಲ, ಮಧ್ಯ ಮತ್ತು ಪೂರ್ವ ಭಾರತ ಪ್ರದೇಶ, ಇಡೀ ಇಂಡಿಯಾಕ್ಕೆ. ಓಕೆ, ಸೊ ಇದರಿಂದನೇ ಪ್ರಾರಂಭಿಸಿತು. ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಿಂದಲೇ ಇದು ಪ್ರಾರಂಭಿಸಲಾಗಿದೆ. ಯಾವುದು? ಗೋ ಟ್ರೈಬಲ್ ಕ್ಯಾಂಪೇನ್. ಓಕೆ, ಈ ಕ್ವಶನ್ನಲ್ಲಿ ಸರಿಯಾದ ಆನ್ಸರ್ ಏನಾಗುತ್ತೆ? ಒಂದು ಮಾತ್ರ ಆಗುತ್ತೆ. ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಓಕೆ, ಇಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ಡಿಸ್ಕಷನಲ್ಲಿ ನಿಮಗೆ ಏನೇನು ಇಂಪಾರ್ಟೆಂಟ್ಸ್ ಖಂಡಿತ ಕ್ಲಾಸ್ ಕೇಳುವ ನೋಟ್ಸ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತೀನಿ, ಯಾಕೆಂದರೆ ಪದೇ ವಿಡಿಯೋ ನೋಡೋಕ್ಕಾಗಲ್ಲ. ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ. ಬೇರೆ ಪ್ರಶ್ನೆಗಳನ್ನು ಇದೇ ಥರ ಪ್ರಶ್ನೆಗಳನ್ನು ಬೇರೆ ರೀತಿಯಲ್ಲಿ ಕೇಳಿದ ಪರೀಕ್ಷೆಯಲ್ಲಿ ನಿಮಗೆ ಉತ್ತರ ಬರಲಿಕ್ಕೆ ಸುಲಭ ಆಗುತ್ತೆ. ಹಲವಾರು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಪೊಲಿಟಿಕ್ ಕ್ವಶನ್ಸ್ ಬಂದು, ಹಿಸ್ಟ್ರಿ ಕ್ವಶನ್ಸ್ ಬಂದು, ಕೆಲವು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಬಂದು. ಸೊ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡುವಾಗ ಬೇರೆ ವಿಷಯಗಳು ಸಹ ನೀವು ತಿಳ್ಕೊಂಡ್ರಿ. ಹಾಗೆಯೇ ನನ್ನ ಕಂಟೆಂಟ್ ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಹಸ್ಕೊಂಡು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ 7ನೇ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.